ನಮಸ್ಕಾರ ವೀಕ್ಷಕರೇ, ಶಿಲೋ ಚಾನೆಲ್ಗೆ ಸ್ವಾಗತ. ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಮತ್ತೊಂದು ಸಂಚಿಕೆಯೊಂದಿಗೆ ವೀಕ್ಷಕರೇ, ಖಾಲಿ ಜಾಗಗಳು ಕಂಡಲ್ಲಿ ಈ ಒಂದು ಕತೆ ನೆನಪಾಗುತ್ತದೆ. ಇದು ಒಂದು ಯುವಕನ ಕತೆ. ಅವನ ಹೆಸರು ಅರವಿಂದ್. ಅರವಿಂದ್ ಪ್ರತಿದಿನ ಬೆಳಿಗ್ಗೆ ಅಲಾರಾಮ್ ಮಲ್ಕೊಳ್ಳೋಕ್ಕೂ ಮುಂಚೆ ಹೇಳ್ತಿದ್ದ. ಯಾಕಂದ್ರೆ ಅವನಿಗೆ ಬೆಳಿಗ್ಗೆ ಹೇಳಿಕ್ಕೆ ಇಷ್ಟ ಇರಲಿಲ್ಲ. ಬೆಳಿಗ್ಗೆ ಅಂದ್ರೆ ಮತ್ತದೇ ಪ್ರಶ್ನೆಗಳು. ಅವನು ಚಿಕ್ಕ ತಿಂತ ಇದ್ವಿ, ನಾನೇನ್ ಸಾಗುತ್ತೆ, ನನ್ನಿಂದೇನಾಗುತ್ತೆ, ನನ್ನಿಂದೇನಾರು ಆಗ್ತದ ಅಂತ ಅನ್ಕೊಳ್ಳೋನು. ಒಂದ್ ಕಾಲದಲ್ಲಿ ಅವನು ದೊಡ್ಡ ಕನಸುಗಳನ್ನ ಕಂಡಿದ್ದ. ಆದ್ರೆ ವಿಫಲತೆಗಳು ಒಂದೊಂದಾಗಿ ಅವನ ಕನಸುಗಳ ಮೇಲೆ ಮಣ್ಣೆರ್ಚಿಲ್ಲ. ಕೆಲಸ ಹೋಯ್ತು, ಸ್ನೇಹಿತರು ದೂರವಾದ್ರು, ಮನೆಯಲ್ಲಿದ್ದ ನಗುವಿನ ಶಬ್ದನೂ ಕಡಿಮೆ ಆಯ್ತು. ಒಂದು ರಾತ್ರಿ ಅರವಿಂದ್ ಬಸ್ ಸ್ಟ್ಯಾಂಡ್ ಬೆಂಚ್ ಮೇಲೆ ಕೂತ್ಕೊಂಡಿದ್ದ. ಕೈಯಲ್ಲೊಂದು ಹಳೆ ಡೈರಿ. ಆ ಡೈರಿಲಿ ಮೊದಲ ಪುಟದಲ್ಲಿ ಈಗ ಬರ್ಕೊಂಡಿತ್ತು, ನಾನು ಒಂದಿನ ನನ್ನ ಮೇಲೆ ಹೆಮ್ಮೆ ಪಡ್ತೀನಿ ಅಂತ. ಅದನ್ನು ಓದಿ ಇವನು ನಕ್ಕ. ಅವನಿಗೆ ನಗು ಬಂತು. ಆ ನಗು ತುಂಬಾ ಕಹಿಯಾಗಿತ್ತು. ಅಷ್ಟರಲ್ಲಿ ಪಕ್ಕದಲ್ಲಿ ಒಂದು ಚಿಕ್ಕ ಹುಡುಗಿ ಅವಳ ಅಮ್ಮನ ಕೈ ಹಿಡ್ಕೊಂಡು ನಿಂತಿದ್ದವಳು ಅರವಿಂದನ್ ನೋಡ್ಕೊಂಡು, ಅಂಕಲ್, ನಾಳೆ ಸೂರ್ಯ ಬರ್ತಾನ ಅಂತ ಕೇಳಿದ್ಲು. ಅರವಿಂದ್ಗೆ ಆಶ್ಚರ್ಯ ಆಯ್ತು. ಹೌದು ಅಂದ. ಅವಳು ನಕ್ಕು ಹೇಳಿದ್ಲು, ಅಮ್ಮ ಹೇಳ್ತಾರೆ ಸೂರ್ಯ ಬರೋದನ್ನ ಯಾರು ತಡೆಯೋಕ್ಕಾಗಲ್ಲ ಅಂತ. ಆ ಕ್ಷಣದಲ್ಲಿ ಅರವಿಂದ್ಗೆ ಅರ್ಥ ಆಯ್ತು, ಹೌದಲ್ಲ, ಸೂರ್ಯ ಪ್ರತಿದಿನ ಉದಯಿಸ್ತಾನೆ. ನನ್ನ ಜೀವನ ನಿಂತರೂ ಕಾಲ ನಿಲ್ಲೋದಿಲ್ಲ ಅಂತ ಅನ್ಕೊಂಡ. ಆ ರಾತ್ರಿ ಅರವಿಂದ್ ಡೈರಿಯಲ್ಲಿ ಮತ್ತೆ ಬರೀತಾನೆ, ಇವತ್ತು ನಾನು ಸೋತಿದ್ದೀನಿ, ಆದರೆ ನಾಳೆ ಮತ್ತೆ ಪ್ರಯತ್ನ ಮಾಡ್ತೀನಿ ಅಂತ ಬರ್ಕೊಂಡ. ಮುಂದಿನ ಬೆಳಿಗ್ಗೆ ಅವನು ಮತ್ತೆ ಎತ್ಕೊಳ್ತಾನೆ. ಯಾಕಂದ್ರೆ ಬರುವತ್ತೆ ಹೋಗಿದ್ದಿನ ನೀನು ಮನುಷ್ಯನಲ್ಲಿ ಭರವಸೆ ಕಳ್ಕೊಂಡಿದ್ದಿನ. ಜೀವನ ನಿಜವಾಗಿಯೂ ಸೋಲ್ತದೆ. ಆದ್ರೆ ಅರವಿಂದ್ ಅಂದ್ಕೊಂಡ, ನಾನು ಯಾವತ್ತೂ ಸೋಲ್ಬಾರ್ದು, ನಾನು ಗೆಲ್ಬೇಕು ಅನ್ಕೊಳ್ತಾನೆ. ಇವತ್ತು ಕತ್ಲೆ ಇದ್ರೆ ಅದು ನಾಳೆ ಬೆಳಕು ಬರೋದಕ್ಕೆ ಇರುವ ಸೂಚನೆ. ವಿಡಿಯೋ ಇಷ್ಟ ಆಯ್ತು ಅನ್ಕೊಳ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿಯವರೆಗೂ ಟಾಟಾ, ಬಾಯ್ ಬಾಯ್.